ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಮೈಕಲ್ಲೇ ಕೇಳಿ. ನಾವು ಮಾತಾಡೋದ್ಮೇಲೆ ಬೇರೆ ಕ್ವಶನ್ ಹಾಕೊಂಡ್ಬಿಡ್ತೀರಾ. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಈ ಒಂದು ನ್ಯೂಸ್ನ ಕೇಳಿರ್ತೀರ. ಇಲ್ಲಿ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರೇ ಈ ಸತಿ ಹೋಸ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು, ಅಂದರೆ ಅಂತೆ ಕಂತೆಗಳು ಇದೆ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರನ್ನ ಕೇಳಿದಾಗ ಇಲ್ಲಿ ಮಾಡ್ತೀನಾ ಮಾಡಲ್ವಾ ಅಂತಂದ್ಬಿಟ್ಟು ನಿಖರವಾದ ಒಂದು ಉತ್ತರ ಕೊಡಲಿಲ್ಲ. ಬಟ್ ಆ ಒಂದು ಸ್ಟೇಜಲ್ಲಿ ನಾನು ಏನು ಉತ್ತರ ಕೊಡಬೇಕೋ ಕೊಡ್ತೀನಿ ಅಂತ ಇಲ್ಲಿ ಹೇಳಿದರು. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಏನೊಂದು ನಮ್ಗೆ ಅಪ್ಡೇಟ್ ಬೇಕಿದೆ, ಆ ಅಪ್ಡೇಟು ಸದ್ಯ ಈಗ ಸಿಗುತ್ತೆ. ಅದು ಹೇಗಂತೀರಾ, ಈಗ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದ್ಯ ಈಗ ಬಿಗ್ ಬಾಸ್ ಟೀಮಿಂದ ಈಗ ಪ್ರೆಸ್ ಮೀಟ್ನ ಕರೆದಿದ್ದಾರೆ. ಆಲ್ಮೋಸ್ಟ್ ಇದು ಬಿಗ್ ಬಾಸ್ ಸೀಸನ್ 12 ಪ್ರೆಸ್ ಮೀಟೇ. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ಗಳು ರಿಯಾಲಿಟಿ ಶೋಗಳು ಬರ್ತಿದೆ. ಬಟ್ ಅಂದುಕೊಂಡಂತೆ ಇಲ್ಲಿ ಯಶಸ್ಸು ಸಿಗ್ತಾಯಿಲ್ಲ. ಆಲ್ಮೋಸ್ಟ್ ಈಗ TRP ಯಾರು ಕಿಂಗು ಮತ್ತು ಇಲ್ಲಿ TRP ಯಾರ್ದು ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಿರೋ ವಿಚಾರ. ಏನಕ್ಕೆ ಪರ್ಟಿಕ್ಯುಲರ್ ನಾವು ಹೆಸರು ಹೇಳಿದ್ರೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣದಿಂದ ಇಲ್ಲಿ ನಾನು ಪರ್ಟಿಕ್ಯುಲರಾಗಿ ಹೆಸರು ಹೇಳ್ತಾಯಿಲ್ಲ. ಬಟ್ ಈಗ ಸ್ವಲ್ಪ ಕಲರ್ಸ್ ಕನ್ನಡ ವಾಹಿನಿ TRPಲಿ ಸ್ವಲ್ಪ ಕಡಿಮೆ ಬಂದಿದೆ. ಬಟ್ ನೀವು ನೋಡಿರೋದು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಒಂದು ಟೈಮಲ್ಲಿ ಇಲ್ಲಿ ಈ ಕಲರ್ಸ್ ಕನ್ನಡ ವಾಹಿನಿಯವ್ರನ್ನ ಯಾರೂ ಕೂಡ ಬೀಟ್ ಮಾಡೋಕ್ಕೆ ಆಗಲ್ಲ ಬೇರೆ ಒಂದು ವಾಹಿನಿಗಳು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಆರಂಭ ಆಗುತ್ತೆ ಅನ್ನೋ ಪ್ರಶ್ನೆ ಅಂತೂ ಇದೆ. ಮತ್ತು ಈ ಬಾರಿ ಬಿಗ್ ಬಾಸ್ನ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ. ಇನ್ನು ಕಳೆದ 11ನೇ ಸೀಸನ್ ಬಿಗ್ ಬಾಸ್ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಕಿಚ್ಚ ಸುದೀಪ್ ಅವರೇ ಇಲ್ಲಿ ಹೇಳಿದರು, ಇಲ್ಲಿ ನಾನು ನೆಕ್ಸ್ಟ್ ಇಯರ್ ಬಿಗ್ ಬಾಸ್ನ ಮಾಡಲ್ಲ ಅಂತ ಹೇಳಿದರು. ಬಟ್ ಆದರೆ ಇಲ್ಲಿ ಮೊನ್ನೆ ಅಷ್ಟೇ ಇಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಇಲ್ಲಿ ಅವರು ಉತ್ತರ ಕೂಡ ಕೊಟ್ಟಿದ್ರು. ಬಟ್ ನಿಖರವಾದ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಇವಾಗ ಪ್ರೆಸ್ ಮೀಟಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಕೂಡ ನಾವು ಅನ್ಕೊಳ್ಬೋದು. ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮತ್ತೆ ನಿರೂಪಕರಾಗಿ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಈ ನಡುವೆ ಕಲರ್ಸ್ ಕನ್ನಡ ವಾಹಿನಿಯವರು ದಿಢೀರ್ ಅಂತ ಪ್ರೆಸ್ ಮೀಟ್ನ ಕರೆದಿದ್ದಾರೆ. ಇನ್ನು ಇದೊಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಇವತ್ತ ಕಲರ್ಸ್ ಕನ್ನಡ ವಾಹಿನಿ ಇಲ್ಲಿ ಹೋಟ್ಲ ಒಂದರಲ್ಲಿ ಪ್ರೆಸ್ ಮೀಟ್ ಕರೆದಿದೆ. ಇದರಲ್ಲಿ ಬಿಗ್ ಬಾಸ್ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೆ ಮತ್ತು ಗೊಂದಗಳಿಗೆ ಉತ್ತರ ಸಿಗೋ ಸಾಧ್ಯತೆ ಕೂಡ ಇದೆ. ಆಲ್ಮೋಸ್ಟ್ ಈಗ ಬಿಗ್ ಬಾಸ್ ಸೀಸನ್ 12 ಶುರು ಯಾವಾಗ ಆಗುತ್ತೆ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ಬೋದು. ಇಲ್ಲಾಂತಂದರೆ ಬಿಗ್ ಬಾಸ್ OTT ಏನಾದರೂ ಸ್ಟಾರ್ಟ್ ಆಗುತ್ತಾ ಅಥವಾ ಏನಾದರೂ ಬರುತ್ತಾ ಅಂತಂದ್ಬಿಟ್ಟು ಮತ್ತು ಇದರ ನಿರೂಪಕರ ಬಗ್ಗೆ ಹುಟ್ಟಿರುವ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಬಾರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇನ್ನೂ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಇವಾಗ ಇನ್ನೇನೋ ಸೆಪ್ಟೆಂಬರಲ್ಲಿ ಏನಾದರೂ ಇಲ್ಲಿ ಬಿಗ್ ಬಾಸ್ ಬರುತ್ತೆ ಅಂತಂದರೆ ಅರ್ಜೆಂಟಾಗಿ ಇಲ್ಲಿ ಪ್ರೆಸ್ ಮೀಟ್ ಕೂಡ ಇಲ್ಲಿ ಅಂದರೆ ಅರ್ಜೆಂಟ್ ಅಂದರೆ ದಿಢೀರ್ ಅಂತಂದ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಕರೆದಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 12 ಬಗ್ಗೆನಾ ಅಥವಾ OTT ಸೀಸನ್ ಏನನ್ನ ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಶುರು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೋಡಬೇಕಿದೆ. ಸದ್ಯ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಏನಕ್ಕೆ ಅಂತಂದರೆ ಈಗ ಬಿಗ್ ಬಾಸ್ ಸೀಸನ್ 11 ಸೀಸನ್ ಆಗಿದೆ. ಇಲ್ಲಿ ನಿಜವಾಗ್ಲೂ ಕೂಡ 11 ಸೀಸನ್ ಏನು ನಡೆದಿದೆ ತುಂಬ ಅದ್ಭುತವಾಗಿ ಯಾವೊಂದು ಭಾಷೆಯಲ್ಲೂ ಕೂಡ ನಿಮಗೆ ಗೊತ್ತು, ಬಿಗ್ ಬಾಸ್ ಅಂದಿದ ತಕ್ಷಣ ಕನ್ನಡ ಒಂದೇ ಭಾಷೆಯಲ್ಲಿ ಇದು ನಡೀತಲ್ಲ, ಹಿಂದಿ ಆಗಲಿ ಮರಾಠಿ ಆಗಲಿ ತೆಲುಗು ಎಲ್ಲದರಲ್ಲೂ ಕೂಡ ಬರ್ತದೆ. ಆಲ್ಮೋಸ್ಟು ಇಲ್ಲಿ ಕಳೆದ ಬಾರಿ ನೀವು ನೋಡಿದ್ದೀರಾ, ಇಲ್ಲಿ OTT ಅಂದರೆ ಫಸ್ಟ್ ಕನ್ನಡದಲ್ಲಿ ಬಿಗ್ ಬಾಸ್ OTT ಬಂದಾಗ ಅಂದುಕೊಂಡಷ್ಟು ಇಲ್ಲಿ ಸಕ್ಸಸ್ಸು ಸಿಗಲಿಲ್ಲ. ಇನ್ನು OTT ಕನ್ನಡ ಸೀಸನ್ ಏನಿತ್ತು ಆ ಒಂದು ಫಸ್ಟ್ ಸೀಸನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಟ್ಟಿದ್ರು. ಬಟ್ ಅಂದುಕೊಂಡಂತೆ ಯಶಸ್ಸು ಸಿಕ್ಕಿಲ್ಲ. ಬಟ್ ಆದರೆ ಈ ಸತಿ ಆ ಒಂದು ಪ್ರಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ಮೊದಲನೇ ಸೀಸನ್ ಫೇಲ್ಯೂರ್ ಆದರೆ ಎರಡನೇ ಸೀಸನ್ ಮಾಡಬಾರ್ದು ಅಂತ ಏನಿಲ್ಲ. ಆಲ್ಮೋಸ್ಟು ಬಿಗ್ ಬಾಸ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಅಂತೂ ಇದೆ. ಇನ್ನು ಈ ಒಂದು ಶೋಗೆ ಫ್ಯಾನ್ ಕ್ರೇಜ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಒಳ್ಳೆ ಸ್ಪರ್ಧಿಗಳನ್ನ ಇಲ್ಲಿ ಹಾಕ್ಕೊಂಡ್ರೆ ಅಂದರೆ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಅಥವಾ OTT ಏನಾದರೂ ನಡೆಸಿದ್ರೆ ಇಲ್ಲಿ OTT ಸೀಸನ್ 2 ಅಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇರೋ ಪರ್ಸನ್ಗಳನ್ನ ಹಾಕ್ಕೊಂಡು ಮತ್ತು ಕಾಂಟ್ರವರ್ಸಿ ಪರ್ಸನ್ ಇರಬಾರ್ದು. ಆಲ್ಮೋಸ್ಟ್ ಇವಾಗ ಕಾಂಟ್ರವರ್ಸಿ ಪರ್ಸನ್ ಅಂದಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತು, ಇರೋರನ್ನ ಹಾಕೊಂಡ್ಬಿಟ್ರೆ ಶೋ ಎಲ್ಲೋ ಹೋಗ್ಬಿಡುತ್ತೆ, ಬೇರೆ ಲೆವೆಲ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ OTT ಏನಾದರೂ ನಡೆಸಿದ್ರೆ ಬೈ ಚಾನ್ಸ್ ಆಗಿ ಕಿಚ್ಚ ಸುದೀಪ್ ಅವರನ್ನ ನಡೆಸ್ಕೊಡ್ತಾರಾ ಅಥವಾ ನಡೆಸ್ಕೊಡಲ್ವಾ ಅಂತ ನೋಡಬೇಕು. ಕಳೆದ ಬಾರಿನೇ ಇಲ್ಲಿ ಬಿಗ್ ಬಾಸ್ ಪ್ರೆಸ್ ಮೀಟ್ ಕರೆದಾಗ ಸೀಸನ್ 11 ಇಲ್ಲಿ OTT ಮಾಡ್ತೀರಾ ಅಂತಂದ್ಬಿಟ್ಟು ಕ್ವಶನ್ ಕೂಡ ಎದುರಾಗಿತ್ತು. ಇಲ್ಲಿ ಕಿಚ್ಚ ಸುದೀಪ್ ಅವರೇ ಡೈರೆಕ್ಟಾಗಿ ಆನ್ಸರ್ ಮಾಡಿರಲಿಲ್ಲ. ಇಲ್ಲ, ಇಲ್ಲಿ ಬೇರೆಯವ್ರು ಯಾರನ್ನೋ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದರು. ಬಟ್ ಆದರೆ ಈಗ ಇನ್ನೇನು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತುಕತೆಗಳು ನಡೀತಿದೆ. ಈಗ ಕಿಚ್ಚ ಸುದೀಪ್ ಅವರು ಹಲವಾರು ಕಂಡೀಷನ್ಗಳನ್ನ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳು ಇದೆ. ಇನ್ನು ಕಲರ್ಸ್ ವಾಹಿನಿ ಆಲ್ಮೋಸ್ಟ್ ಬಿಗ್ ಬಾಸ್ OTTನ ಸ್ಟಾರ್ಟ್ ಮಾಡಿದ್ರು ಕೂಡ
ಮಾಡ್ಬೋದು. ಏನಕ್ಕೆ ಅಂದರೆ ಇಲ್ಲಿ ಕೆಲವೇ ತಿಂಗಳು ಉಳ್ಕೊಂಡಿರೋ ಕಾರಣ ಇದೊಂದು ಪ್ರಯತ್ನ ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳು ನಡೀತಿದೆ. ಇನ್ನಿದರಲ್ಲಿ 100% ಆಗಿ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರಾ ಮಾಡಲ್ವಾ ಅನ್ನೋ ಇನ್ಫಾರ್ಮೇಷನ್ ಅಂತೂ ಇಲ್ಲ. ಈಗ ಏನು ನಡೆಯುತ್ತೆ ಇವತ್ತು ಪ್ರೆಸ್ ಮೀಟಲ್ಲಿ ಆ ಒಂದು ವಿಚಾರಗಳು ಏನು ಬರುತ್ತೆ, ಏನು ಕ್ವಶನ್ ಬರುತ್ತೆ, ಏನು ಆನ್ಸರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಈಗ ಪ್ರೆಸ್ ಮೀಟು ಮುಗಿದ ಮೇಲೆ ಗೊತ್ತಾಗುತ್ತೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈ ಸತಿ ಬಿಗ್ ಬಾಸ್ OTT ಸೀಸನ್ 2 ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಡೈರೆಕ್ಟಾಗಿ ಬಿಗ್ ಬಾಸ್ ಸೀಸನ್ 12 ನಡೆಸ್ಕೊಟ್ರೆ ಚೆನ್ನಾಗಿರುತ್ತಾ? ಅಂದರೆ ಈ ಪ್ರೋಗ್ರಾಮು ಡೈರೆಕ್ಟಾಗಿ ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ಬಿಡ್ಲಿ, OTT ಏನು ಬೇಡ, ನಮ್ಗೆ ಅಷ್ಟೊಂದೇನು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ಬಿಟ್ಟು ನಿಮಗೆ ಅನ್ಸುತ್ತಾ? ಅಥವಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ಪ್ರಯತ್ನ ನಡೀಲಿ, ಯಾರು ಹೊಸಬರಿಗೆ ಇಲ್ಲಿ ಅವಕಾಶ ಕೊಡಲಿ ಅಂತ ಅಂದ್ಬಿಟ್ಟು ನಿಮಗೆ ಅನಿಸುತ್ತಾ? ಇನ್ನು ಕಂಟೆಸ್ಟೆಂಟ್ಗಳದ್ದು ಒಂದು ವಿಚಾರ ಆದರೆ ಇನ್ನಿಲ್ಲಿ ಹೋಸ್ಟ್ ಬಗ್ಗೆ 100% ಆಗಿ ಇಲ್ಲಿ ಬಂದೇ ಬರುತ್ತೆ. ಏನಕ್ಕೆ ಅಂತಂದರೆ ಯಾರು ಹೋಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೊಸಬರಿಗೆ ಏನಾದರೂ ಚಾನ್ಸ್ ಕೊಡ್ತಾರಾ ವಾಹಿನಿಯವರು ಅಂತ ಅಂದ್ಬಿಟ್ಟು ನೋಡಬೇಕಿದೆ. ಏನಕ್ಕೆ ಅಂದರೆ ನಿಮಗೆ ಗೊತ್ತು ಇದ್ರ ಬಗ್ಗೆ ಇಲ್ಲಿ ಏನೋ ಒಂದು ಹೋಸ್ಟ್ ಏನಾರ ಚೇಂಜ್ ಮಾಡಬೇಕು ಅಂತಂದ್ಬಿಟ್ಟು ವಾಹಿನಿಯವ್ರ ತಲೆಯಲ್ಲಿ ಇದ್ದರೆ ಒಂದು ಪಕ್ಷ 100% ಆಗಿ ಇರಲ್ಲ, ಬೈ ಚಾನ್ಸ್ ಆಗಿ ಇದ್ದರೆ ಇಲ್ಲಿ OTTಲಿ ಬೇರೆ ಯಾರಾದರೂ ನಡೆಸ್ಕೊಡ್ಬಹುದು ಅಂತಂದ್ಬಿಟ್ಟು ಅಂತೆಕಂತೆಗಳು ನಡೀತಿದೆ. ನೋಡೋಣ ಇನ್ನು ಪ್ರೆಸ್ ಮೀಟಲ್ಲಿ ಯಾವೆಲ್ಲ ಕ್ವಶನ್ ಬರುತ್ತೆ, ಇಲ್ಲಿ ವಾಹಿನಿಯವರು ಏನೊಂದು ಹೊಸ ಅಪ್ಡೇಟ್ ಕೊಡ್ತಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಈಗ ಮುಂದಿನ ವಿಡಿಯೋದಲ್ಲಿ ಈಗ ಪ್ರೆಸ್ ಮೀಟ್ ಏನಕ್ಕೆ ಕರೆದಿದ್ರು ಮತ್ತಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ನ ನೋಡೋಣ. ಮತ್ತು ಪ್ರೆಸ್ ಮೀಟ್ ಏನಕ್ಕೆ ಕರೆದಿರಬಹುದು ಅಂತ ಅಂದ್ಬಿಟ್ಟು ನಿಮಗನ್ಸುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.